ಅಥವಾ ಫಾಲ್ಸ್ಗಳು ಫೇಲ್ ಆದಂಗೆ ಇಂಥ ಒಂದು ಕೆಲವೊಂದಿಷ್ಟು ಘಟನೆಗಳು ಹೆಚ್ಚಾಗ್ತಾ ಬಂದು ಅನ್ನೋದು ಸಹಿತ ನಾವು ಇತಿಹಾಸದಲ್ಲಿ ಗಮನಿಸಬೇಕಾಗಿದೆ. ಯಾಕಂತಂದ್ರೆ ನೆಹರೂರ ಕಾಲ, ಆರಂಭದ ಇಂದಿರಾಜಿಯವ್ರ ಕಾಲ, ಆ ಸಂದರ್ಭದಲ್ಲಿ ಇಂಥವನ್ನು ಭಾಳ ಕಾಣೋದಿಲ್ಲ. ಬಟ್ ನಂತರದಲ್ಲಿ ಗೆಲುವಿಗಾಗಿ ಏನೆಲ್ಲ ಮಾಡುವಂಥ ಪ್ರಯತ್ನಗಳು ನಡೆದಿದ್ದೇನು ಸುಳ್ಳಲ್ಲ. ಹೀಗಾಗಿ ಪ್ರತಿಪಕ್ಷನೂ ಸಹಿತ ಎವ್ರಿ ಒನ್ ದ ಪಾರ್ಟಿ ಈ ಕೆಲಸ ಮಾಡೋದು ಶುರು ಮಾಡಿ ಇವತ್ತಂತಿ ಅದು ಗಗನಚುಂಬಿ ಆಗಿಬಿಟ್ಟದು. ಇವತ್ತು ಅನಿವಾರ್ಯ ಆಗಿದೆ ನಮ್ಮ ಇವರಿಗೆ, ರಾಹುಲ್ ಗಾಂಧಿ ಅವರಿಗೆ. ಅವ್ರಿಗೂ ಅನಿವಾರ್ಯ ಆಗದೆ ಹೋಗಿದ್ರೆ ಅವರು ಇದನ್ನು ಬಯಸ್ತಾ ಇದ್ರು ಎಲ್ಲೋ ಗೊತ್ತಿಲ್ಲ. ಸಹಜದ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಿ ಎದ್ದು ನಿಲ್ಲುವಂಥ ವ್ಯಕ್ತಿತ್ವ ಇರ್ತದೆ, ಅವರು ಎದ್ದು ನಿಂತಿದ್ದಾರೆ. ಇನ್ನು ಕೆಲವೊಬ್ಬರು ಅನ್ಯಾಯಕ್ಕೆ ಬಗ್ಗೆ ಹೋಗಿಬಿಡ್ತಾರೆ. ಆ ಮಾತು ಬೇರೆ. ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ಮಹದೇವಪುರದ್ದು ತೋರಿಸಿದ್ದಾರೆ. ಇವತ್ತು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದಾಗ ಅಲ್ಲೆಲ್ಲ ಸತ್ಯನ ಕಾಣ್ತಾ ಇದೆ. ಅದೇ ಕಾರಣ ಇನ್ನುಳಿದವರು ತಮ್ಮ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಹೆಂಗಿತ್ತು ಅಂತ ಕಾಂಗ್ರೆಸ್ನ ತೋರಿಸೋಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಒಂದೇನಾಯ್ತಪ್ಪ ಅಂದ್ರೆ ನೀನು ಕಳ್ಳ ಅಂದ್ರೆ ಇಲ್ಲಿ ಎಲ್ಲರೂ ಕಳ್ಳರ ಇದ್ದಾರಪ್ಪ ಇಲ್ಲೆಲ್ಲರೂ ಅನ್ನುವಂಥದ್ದು ಸ್ಪಷ್ಟ ಆಗ್ತಾಯಿದೆ ಅಂತ. ಮತಗಾರರು ಎಲ್ಲರೂ ಮತ ಕಳ್ಳತನ ಮಾಡಿ ಇವತ್ತು ಗೆಲ್ತಾ ಇದ್ದಾರೆ. ಅದಕ್ಕೆ ಇಂಥ ಒಂದು ಕ್ಷೇತ್ರಕ್ಕೆ, ರಾಜಕೀಯವಾದಂಥ ಪವಿತ್ರ ಕ್ಷೇತ್ರಕ್ಕೆ ಇವತ್ತು ದುಡ್ಡಿದ್ದವ್ರು ಯಾಕೆ ಎಂಟ್ರಿ ಹೊಡಿತಾ ಇದ್ದಾರಪ್ಪ ಅಂತಂದ್ರೆ, ಕೋಟ್ಯಾಧೀಶರು ಯಾಕೆ ಎಂಟ್ರಿ ಹೊಡಿತಾ ಇದ್ದಾರೆ ಇಲ್ಲಿ ಉತ್ತರ ಅದ. ಯಾಕಂದ್ರೆ ಮತಗಳನ್ನ ಮಾಡ್ಕೊಳ್ಳೋದು, ಆಯ್ಕೆಯಾಗಿ ಹೋಗಿಬಿಡೋದು. ಯಾಕಪ್ಪ ಅಂದ್ರೆ ಇಲೆಕ್ಷನ್ ಸಮಯದಲ್ಲಿ ಪಾಪ ಮತದಾರರು ಸಹಿತ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಬದುಕೋರು ಕಷ್ಟ ಆಗಿದೆ. ಇವತ್ತು ಮುಂಜಾನೆ ಸಾಯಂಕಾಲ ದುಡಿದ್ರೆ ಯಾರು 300-400 ರೂಪಾಯಿ ಪಗಾರ ಕೊಡೋದೇ ಇದ್ದಾಗ ಇವರು ಆ ಸಂದರ್ಭದಲ್ಲಿ 500-1000 ರೂಪಾಯಿ ಕೊಟ್ಟಾಗ ಸಹಜವಾಗಿ ಪಾಪ ಮತ ಹಾಕಿ ಹೋಗಿಬಿಡ್ತಾರೆ. ಮತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೂ ಹೋಗೋದಿಲ್ಲ. ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದರೆ ಕಾಂಗ್ರೆಸ್ಗೆ ಅಳಿ ಉಳಿನೂ ಪ್ರಶ್ನೆ ಬಂದದ್ದು. ನಾವು ಹಿಂಗೆ ಮುಂದುವರೆದ್ರೆ BJP ನಮಗೆ ಬಿಟ್ಟುಕೊಳ್ಳೋದಿಲ್ಲ. ನಾವು ಹೆಣದ ಬಲಿ ನಮಗೆ ಹಾಕುವಂಥ ಎಲ್ಲ ಸಾಧ್ಯತೆಗಳಿದ್ದಾವಂತ. ಇದರಿಂದ ನಿನ್ನೆದಲ್ಲ, ಇದು ಏನೋ ಒಂದು ಕಾಲಕ್ಕೆ ಶೇಷಣ್ಣವರ ಒಂದು ದೊಡ್ಡ ಒಂದು ಹೋರಾಟದಿಂದ ಅನ್ಬೋದು ಅಥವಾ ಅವ್ರ ಪ್ರಾಮಾಣಿಕದಿಂದ ಆಗಿರ್ಬೋದು. ಇಲೆಕ್ಷನ್ ಸ್ವಲ್ಪ ಸಮಯ ಪ್ರಾಮಾಣಿಕವಾಗಿ ನಡೆದಿದ್ದು. ಅದ ನಂತರದಲ್ಲಿ ಇತ್ತೀಚಿನ ದಿನದಲ್ಲಂತೂ ಪ್ರತಿ ಬೂತ್ನಲ್ಲಿಯೂ ಸಹಿತ ಬೋಗಸ್ ಆಗುವಂಥವು ನಾವು ನೋಡ್ತಾ ಇದ್ವಿ. ಏನು ಮಾಡೋ ಸ್ಥಿತಿಯೊಳಗೆ ಇವತ್ತು ಮತದಾರ ಬಂದು